ನಮ್ಮ ಈ ಚಾಮರಾಜಪೇಟೆ ಏರಿಯಾದಲ್ಲಿ ಆಟೋ ಡ್ರೈವರ್ಗಳಿಗೆ, ಒಂಟಿತನ ಇರತಕ್ಕಂಥವ್ರಿಗೆ, ನಮ್ಮಂಥ ವೃದ್ಧಾಪ್ಯಗಳಿಗೆ ಎಲ್ಲರಿಗೂ ಕಮ್ಮಿ ಬೆಲೆಯಾಗಿ, ಶುಚಿಯಾಗಿ, ರುಚಿಯಾಗಿ ಸಿಕ್ಕುವಂಥದ್ದು ಈ ಹೋಟ್ಲು ಸಾಯಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಚಾಮರಾಜಪೇಟೆ ಬಂದಿದ್ದೀನಿ. ಚಾಮರಾಜಪೇಟೆಯಲ್ಲಿ DC ರಸ್ತೆ ಅಂತ ಇದೆ, ಇಲ್ಲಿ ಶ್ರೀ ಸಾಯಿಬಾಬಾ ಟಿಫನ್ ಸೆಂಟರ್ ಅಂತ ಇದೆ. ಅಂದರೆ ಕೆನರಾ ಬ್ಯಾಂಕ್ ಇದೆಯಲ್ಲ, ಅದರ ಅಪೋಸಿಟಲ್ಲೇ ಇನ್ನೂ ಹೇಳಬೇಕಾದ್ರೆ ಪೋಸ್ಟ್ ಆಫೀಸ್ ಇದೆ. ಪೋಸ್ಟ್ ಆಫೀಸ್ ನಿಯರಲ್ಲೇ ಈ ಒಂದು ಚಿಕ್ಕದಾದಂಥ ಚೊಕ್ಕವಾಗಿರುವಂಥ ಹೋಟೆಲ್ ಇದೆ. ಸೊ ಅದ್ಭುತವಾಗಿರುವಂಥ ಬೆಳಗಿನ ಉಪಹಾರ ಸಿಗುತ್ತೆ, ಮಧ್ಯಾಹ್ನದ ಊಟನೂ ಸಿಗುತ್ತಂತೆ, ಮುದ್ದೆ ಊಟ ಸಿಗುತ್ತೆ, ಬೆಳಗ್ಗೆನೂ ಉಪಹಾರ ಅಂತ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತಿದ್ರು. ಇಡ್ಲಿ ಸಿಗುತ್ತೆ, ಪೂರಿ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ. ಇವತ್ತಿನ ಸ್ಪೆಷಲ್ ಬಿಸಿಬೇಳೆ ಬಾತ್ ಕೂಡ ಸಿಗ್ತಾ ಇದೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರುತ್ತ ಬೆಳಗಿನ ಉಪಹಾರ ಕೊಡಿಸ್ತೀನಿ. ಹಾಯ್ ಇಲ್ಲ, ಚೆನ್ನಾಗಿದೆ. ಎಲ್ಲ ಸ್ವಲ್ಪ ಬಡವರಿಗೆ ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ. ಅಂದರೆ ಚೆನ್ನಾಗಿ ಕಮ್ಮಿ ರೇಟ್ನಲ್ಲೇ ಊಟಗಳು ಅದು ಇದೆಲ್ಲ ಸಿಗುತ್ತೆ. ಬಡಿಸ್ತಾನಕ್ಕೆ ಒಳ್ಳೆ ಹೋಟ್ಲು ಸರ್ ಇದು. ಹಾಂ ಸರ್, ಆಟೋ ಓಡಿಸ್ತೀನಿ, ವ್ಯಾನ್ ಓಡಿಸ್ತೀನಿ. 70 ಹೌದು ಸರ್, ಹೌದು. ಏನು ಮಾಡೋಣ, ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಒಂದು ಆರೋಗ್ಯಕ್ಕೆ ಹೊಣೆ ಆಗುತ್ತೆ. ಆದ್ದರಿಂದ ಸುಮ್ಮನೆ ಒಂದು ವಾಕ್ ಮಾಡ್ದಂಗೆ ನೋಡಿಕೊಂಡು ಜನಗಳಿಗೆ ಒಂದು ಸ್ವಲ್ಪ ಸಹಾಯ ಮಾಡೋಣ ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಪ್ರಶಾಂತ್ ಅವರು. ಶ್ರೀ ಸಾಯಿಬಾಬಾ ಟಿಫನ್ ಸೆಂಟರ್ ಯಾವಾಗಿಂದ ಶುರುವಾಗಿದೆ ಸರ್? ಇದು 2011. 2011. ಓಕೆ, 13 ವರ್ಷ ಆಗಿದೆ. 13 ವರ್ಷ ಕಂಪ್ಲೀಟ್ ಆಗಿದೆ. ಓಕೆ, ಸೂಪರ್. ಸರ್ ಏನೇನೆಲ್ಲ ಸಿಗುತ್ತೆ? ಬೆಳಗ್ಗೆ ತಟ್ಟೆ ಇಡ್ಲಿ, ಉದ್ದಿನವಡೆ, ಪೂರಿ, ಖಾರ ಬಾತು, ರೈಸ್ ಬಾತು. ಓಕೆ. ಮಧ್ಯಾಹ್ನ ಮುದ್ದೆ, ಅನ್ನ ಸಾಂಬಾರು, ಮೊಸರನ್ನ. ಮಧ್ಯಾಹ್ನ ಊಟನೂ ಉಂಟು? ಮಧ್ಯಾಹ್ನ ಊಟನೂ ಇರೋದು. ಬೆಳಗ್ಗೆ 7:30 ಓಪನ್, 4 ಗಂಟೆಗೆ ಇರೋದು. 4 ಗಂಟೆವರೆಗೂ? 4 ಗಂಟೆ. ಸೂಪರ್. ಓಕೆ. ಅಂದರೆ ಹೇಗೆ ಶುರುವಾಗಿದ್ದು ಒಂದು ಹೋಟೆಲ್ ಇದು? ಹೋಟೆಲ್ ನಮ್ಮ ಭಾವ ಮಾಡ್ಕೊಂಡಿದ್ರು. ತದನಂತರ ನಾವು ನಡೆಸ್ತಾ ಇದ್ದೀವಿ. ಓಕೆ, ಭಾವ ನಡೆಸ್ತಾ ಇದ್ದಾರೆ. ತದನಂತರದಲ್ಲಿ ನಾವು ನೋಡ್ತೀವಿ. ಅತಿ ಹೆಚ್ಚು ಯಾವುದು ಹೋಗುತ್ತೆ ಸರ್? ನಮ್ಮಲ್ಲಿ ಎಲ್ಲ ಐಟಮ್ಗೆ ಒಳ್ಳೆ ಡಿಮಾಂಡ್ ಇದೆ ಸರ್. ಇಡ್ಲಿ ಚೆನ್ನಾಗಿ, ಇಡ್ಲಿ ಒಳ್ಳೆ ಹೋಗುತ್ತೆ. ಇಡ್ಲಿ ಒಳ್ಳೆ. ಹಾಂ, ಪೂರಿ ಲೈಕ್ ಮಾಡ್ತಾರೆ. ಮಧ್ಯಾಹ್ನ ಮುದ್ದೆ ಮಾತ್ರ ಚೆನ್ನಾಗಿ ಹೋಗುತ್ತೆ. ನಿಮ್ಮದು ಯಾವ ಊರು ಸರ್ ಮೂಲತಃ? ಕುಂದಾಪುರ ಸರ್ ನಮ್ಮದು. ಕುಂದಾಪುರ ಆನೆಗುಡ್ಡೆ. ಹೌದಾ? ಹೌದು ಸರ್. ಯಾವಾಗ ಬಂದಿದ್ದು ನೀವು ಬೆಂಗಳೂರಿಗೆ? ನಾವು ಬೆಂಗಳೂರಿಗೆ ಬಂದು 12 ವರ್ಷ ಆಯ್ತು ಸರ್. ನಾವು 12 ವರ್ಷ ಆಯ್ತು. ಅಂದರೆ ಹೋಟೆಲ್ಗೆ ಅಂತಾನೆ ಬಂದಿದ್ದು? ಹೋಟೆಲ್ಗೆ ಅಂತ ಬಂದಿದ್ದಲ್ಲ, ಜಾಬಿಗೆ ಅಂತ ಬಂದಿದ್ದು. ಬಟ್ ಜಾಬ್ ಆಗಿಲ್ಲ, ಹೋಟೆಲ್ ಡಿಪಾರ್ಟ್ಮೆಂಟ್ ಬಂದಿದ್ದು.
ಓದಿದ್ದೆಲ್ಲ ಅಲ್ಲೇ ಕುಂದಾಪುರ? ಕುಂದಾಪುರ ಸರ್ ಎಲ್ಲ. ಹಾಂ. ಏನು ಜಾಬ್ಗೆ ಅಂತ ಬಂದಿದ್ದು ನೀವು? ಸರ್ ನಂದು BBM ಆಗಿತ್ತು ಸರ್ ನಂದು. ಹಾಂ. ಜಾಬ್ ಎಲ್ಲ ಟ್ರೈ ಮಾಡಿದೆ, ಎಲ್ಲೂ ಆಗಿಲ್ಲ. ಅದೇ ಟೈಮಲ್ಲಿ ನಮ್ಮ ಭಾವ ಬೇರೆ ಹೋಟ್ಲ್ ಮಾಡಿದ್ರು, ಇನ್ನೊಂದು ಭಾವ. ಓಕೆ. ಅಲ್ಲಿ ಹೋಗಿ ಸೇರ್ ಮಾಡಿ. ಓಕೆ. ತದನಂತರ ಈ ಕಡೆ ಬಂದೆ. ಹೌದಾ? ಹೌದು. ಇವಾಗ BBM ಮಾಡಿ ಜಾಬ್ಗೆ ಅಂತ ಬಂದಿದ್ದೀರಿ ಬೆಂಗಳೂರಿಗೆ. ಇವಾಗ ಹೋಟೆಲ್ ಕೆಲಸದಲ್ಲಿ ಇದ್ದೀರಾ? ಹೆಂಗಿದೆ ಅಂದರೆ ಬೇಜಾರು ಅನ್ಸುತ್ತಾ ಅಥವಾ? ಬೇಜಾರೇನಿಲ್ಲ ಸರ್, ಯಾಕಂದ್ರೆ ನಾವು ಓದಿದ್ದು ಅದೇ ಅಲ್ವಾ ಸರ್, ಬಿಸ್ನೆಸ್ ಫೀಲ್ಡಿಗೆ ಓದಿದ್ದು ನಾನು. ಓಕೆ. ಹಾಗಾಗಿ ಅಡ್ಜಸ್ಟ್ ಆಗೋದು. ಅಡ್ಜಸ್ಟ್. ಹಾಗಾಗಿ ಏನು ಬೇಜಾರಾಗಿಲ್ಲ. ಕೆಲಸ ಯಾವುದಾದ್ರೂ ಪರವಾಗಿಲ್ಲ, ಸತ್ಯ. ಅದ್ರ ಬಗ್ಗೆ ತೃಪ್ತಿ ಸಿಗ್ಬೇಕು ಅಷ್ಟೇ ನಮಗೆ. ಕೆಲಸ ಯಾವುದಾದ್ರೆ ಏನು, ಕೆಲಸ ಸಾಕು, ಖುಷಿ ಇದ್ರೆ ಸರ್, ನೆಮ್ಮದಿ ಇರ್ಬೇಕು ಮೇ. ಸತ್ಯ ಸತ್ಯ. ಮತ್ತು ರಜಾನ ಇದೆಯಾ? ರಜೆ ಮಾಡಲ್ಲ ಸರ್, ಭಾನುವಾರ ಹಾಫ್ ಡೇ ಮಾಡ್ತೀವಿ. ಹಾಂ, ಭಾನುವಾರ ಮಾತ್ರ. ಎಲ್ಲರೂ ಊರಿಗೆ ಹೋದ್ರೆ ಮಾತ್ರ ರಜೆ ಮಾಡಿ ಹೋಗ್ತೀವಿ, ಬಿಟ್ಟರೆ ಮತ್ತೇನು ರಜೆ ಇರೋದಿಲ್ಲ. ಸರ್ ಹೋಟೆಲ್ ಇರುವಂಥ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ಚಾಮರಾಜಪೇಟೆ 5th ಮೈನು 4th ಕ್ರಾಸ್, ಹಾಂ ಹಾಂ, ಅಪೋಸಿಟ್ ಕೆನರಾ ಬ್ಯಾಂಕ್. ಅಪೋಸಿಟ್ ಕೇರಳ. ಹಾಂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್.